ಗೈಸ್ ನಾನು ಬಂದ್ಬಿಟ್ಟು ಒಂದು ಗದಗದಲ್ಲಿ ಒಂದು ಫೇಮಸ್ ಆಗಿರುವಂತಹ ಒಂದು ಆಶ್ರಮಕ್ಕೆ ಬಂದಿದ್ದೀನಿ. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಒಂದು ವೀರೇಶ್ವರ ಪುಣ್ಯಾಶ್ರಮ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಆಶ್ರಮನ ಒಂದು ಸ್ಥಾಪನೆ ಮಾಡಿದವರು ಬಂದ್ಬಿಟ್ಟು ಪಂಚಾಕ್ಷರಿ ಒಂದು ಗುರುಗಳು. ಸೊ ನೀವು ನೋಡ್ಬೋದು ಯಾವ ಥರ ಒಂದು ಕ್ಲೈಮೇಟ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗ್ತಾ ಇದೆ. ಸೊ ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ, ಎಲ್ಲೂ ಒಂದು ಸ್ಕಿಪ್ ಮಾಡಿದಿರೋ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿದ್ರೆ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ಟೂಡೆಂಟ್ಸ್ ಇವಾಗ ತಾನೇ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಔಟ್ಸೈಡ್ ಅದೇ ಬಂದಿದ್ದಾರೆ. ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ವಿದ್ಯಾರ್ಥಿಗಳೆಲ್ಲ. ಹಾನಗಲ್ ಕುಮಾರಸ್ವಾಮಿಗಳಿಗೆ ದೇಶ ಸಂಚಾರ ಮಾಡೋ ಗುಂದುಗಳೇ ಒಂದ್ಸರಿ ಅವರಿಗೆ ಅಂಧರಿಗೆ ಯಾವ ರೀತಿ ಬಾಳ್ ಕೊಡೋದು, ಯಾವ ರೀತಿ ಮಠ ಕಟ್ಟೋದು, ಅವ್ರಿಗೊಂದು ಬಾಳ್ ಕೊಡ್ಬೇಕಲ್ಲ ಅಂಥೇಳಿ ಅಂಧ ಮಕ್ಕಳ ಬಗ್ಗೆ ಭಾಳ ಚಿಂತನೆ ನಡೆಸಿದರು ಹಾನಗಲ್ ಕುಮಾರಸ್ವಾಮಿಗಳು. ಅವರು ಪರಿಶ್ರಮದಿಂದ ಪುಟ್ಟರಾಜಗಳು ಮತ್ತು ಇಬ್ಬರನ್ನು ಅವರು ಕಂಡಿಡಿದ್ರು. ಈ ಥರ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಸ್ವಾಮಿ. ಈ ಥರ ಕಟ್ಟಬೇಕಾದ್ರೆ ಹಾನಗಲ್ ಕುಮಾರಸ್ವಾಮಿಗಳಾಗಲಿ ಪುಟ್ಟರಾಜಗಳು ಯಾವ ರೀತಿ ಆಲೋಚನೆ ಮಾಡಿದರು, ಅವರು ಯಾವ ರೀತಿ ಈ ಕಟ್ಟಬೇಕಾದ್ರೆ ಎಷ್ಟು ಅಡೆತಡೆಗಳು ಬಂದು ಸಮಾಜದೊಳಗೆ ಇರುತ್ತೆ. ಆದರೆ ಅಷ್ಟೊಂದು ಅಡೆತಡೆಗಳನ್ನು ಸಂಭಾಳಿಸಿಕೊಂಡು ಪುಟ್ಟರಾಜಗಳು ಇದನ್ನು ಮುನ್ನಡೆಸಿದರು. ಈಗಲೂ ಚೆನ್ನಾಗಿ ನಡೀತಾ ಇದೆ. ಇಂಥ ಆಶ್ರಮ ಇಡೀ ಜಗತ್ತಿನಲ್ಲಿ ಹುಡುಕಾಡಿದರೂ ಸಿಗಲ್ಲ. ಇದು ಜಗತ್ ಪ್ರಸಿದ್ಧವಾದ ವೀರೇಶ್ವರ ಪುಣ್ಯಾಶ್ರಮ. ಇದಕ್ಕೆ ಗೈಸ್ ನಾನು ಬಂದ್ಬಿಟ್ಟು ಒಂದು ವೀರೇಶ್ವರ ಪುಣ್ಯಾಶ್ರಮದಲ್ಲಾದರೆ ಇದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗಿದೆ. ಸೊ ನಮ್ಮ ಜೊತೆ ಒಂದು ವೀರೇಶ್ ಅನ್ನೋರು ಇದ್ದಾರೆ. ಸೊ ಅವರು ಸಂಗೀತವನ್ನು ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ಮಠದಲ್ಲಿ ಒಂದು ಸಂಗೀತವನ್ನು ತುಂಬ ಫೇಮಸ್ ಆಗಿದೆ. ಸೊ ಇವಾಗ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅದ್ರ ತಾಳ ಹೆಸರೇನು? ಹಾಂ ಬಾರಿಸಿ. ಈ ಮಠದ ಒಂದು ಪೀಠಾಧಿಪತಿಗಳಾಗಿರುವಂತಹ ಒಂದು ಕಲ್ಲಯ್ಯಜ್ಜನವರು, ಪರಮ ಪೂಜನೀಯ ಕಲ್ಲಯ್ಯಜ್ಜನವರು ಇವಾಗ ಒಂದು ಪೂಜೆ ಪುನಸ್ಕಾರಗಳೆಲ್ಲ ತಗೊಂಡು ಒಂದು ಪ್ರಸಾದಗಳನ್ನೆಲ್ಲ ತಗೊಂಡು ಒಂದು ಗುರುಗಳ ಗದ್ದಿಗೆ ಒಂದು ನಮಸ್ಕಾರ ಮಾಡೋಕ್ಕೆ ಅಂತಲೇ ಇವಾಗ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು. ಇವರು ಕೂಡ ಒಂದು ಕಣ್ಣು ಅನ್ನೋದು ಕಾಣಿಸಲ್ಲ. ಗೈಸ್ ನಾನು ಬಂದ್ಬಿಟ್ಟು ಒಂದು ವೀರೇಶ್ವರ ಆಶ್ರಮದಲ್ಲಾದರೆ ಇದ್ದೀನಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 10:30 ಆಗಿದೆ. ನಮ್ಮ ಮುಂದೆ ಬಂದ್ಬಿಟ್ಟು ಪಕೀರೇಶನ್ ಅವರು ಸಾರ್ ಇದ್ದಾರೆ. ಸೊ ಅವರು ಬಂದ್ಬಿಟ್ಟು ಒಂದು ಹಾರ್ಮೋನಿಯಂನಂದರೆ ಬಾರಿಸ್ತಾರೆ. ಸರ್ ನೀವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಇವಾಗ? ಸರ್ ನನ್ನ ಹೆಸರು ಪಕೀರೇಶ್ ಅಂತ ಹೇಳಿ, ನಾನು ಬೃಂದಾವನಿ ಸಾರಂಗ ರಾಗದಲ್ಲಿ ಒಂದು ವಚನವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಂ. ಸೊ ಯಾವ ಥರ ಒಂದು ಇದು ಮಾಡ್ತೀರಾ, ತೋರಿಸ್ತೀರಾ? ಸಾರೆ ಮ ಪ ನಿ ಸಾ ಸಾ ನಿ ಪ ಮ ರೇ ಸಾ. ಬಸವಣ್ಣನೇ ಗುರು ಪ್ರಭುದೇವನೇ ಲಿಂಗ, ಬಸವಣ್ಣನೇ ಗುರು ಪ್ರಭುದೇವನೇ. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಘುನಂದ್ ಶಾಸ್ತ್ರಿಗಳು, ಅರಳುಗುಂಡಿಗೆ ಅಂತೇಳಿ, ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕು. ಸರ್ ಇಲ್ಲೇನು ವರ್ಕ್ ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ನಾವು ಪ್ರವಚನಕಾರರು ಅಂದರೆ ನೀವು ಹೇಳ್ಕೊಡೋರು ಪ್ರವಚನ? ನಾವು ಇಲ್ಲಿ ಸುಮಾರು 24 ವರ್ಷ ಇದ್ದಿಲ್ಲಿ ಅಧ್ಯಯನ ಮಾಡಿದಿರ್ತಕ್ಕಂಥ ಗುರುಗಳು ಸೇವಾ ಮಾಡ್ಕೊಂಡು ಅಧ್ಯಯನ ಮಾಡಿದವ್ರು ನಾವೆಲ್ಲ. 24 ವರ್ಷ ಆಯ್ತು ಇಲ್ಲಿ. 24 ವರ್ಷದಿಂದ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಹೌದು. ಸೊ ನಿಮ್ಮ ಒಂದು ವೃತ್ತಿ ಬಂದ್ಬಿಟ್ಟು ಅದು ನೀವು ಪ್ರವಚನಕಾರರು. ಸರ್ ಮೇಯ್ನ್ ಆಗಿ ಬಂದ್ಬಿಟ್ಟು, ಸೊ ಈ ಒಂದು ಮನೆ ವಿಶೇಷತೆ ಏನು ಸರ್, ಈ ಕೊಠಡಿ ಕೊಠಡಿ ವಿಶೇಷತೆ ಅಲ್ಲಕ್ಕೆ ಏನಂದ್ರೆ, ಇದು ಮೂಲತಃ ಸಂಗೀತ ಎನ್ನುವಂಥದ್ದು ಎಲ್ಲಿತ್ತು ಅಂತ ಕೇಳಿದರೆ ಅರಮನೆಯೊಳಗಿತ್ತು ಸಂಗೀತ. ಅರಮನೆಯಲ್ಲಿದ್ದ ಸಂಗೀತವನ್ನ ಪವಿತ್ರವಾಗಿರುವಂಥ ದೇವ ಮಂದಿರದ ಕಟ್ಟಿಗೆ ತಂದು ಕೊಟ್ಟವರು ಯಾರು ಅಂತ ಕೇಳಿದರೆ ಹಾನಗಲ್ ಕುಮಾರಸ್ವಾಮಿಗಳು. ಅಂದರೆ ಅಂದಿನ ಸಂಗೀತ ಯಾರಾದರೂ ಹಾಡ್ತಾರಂದ್ರೆ, ಬಾರಿಸ್ತಾರಂದ್ರೆ ಅವರನ್ನು ಊರು ಬಿಟ್ಟು ಹೊರಗಿಟ್ಟಿತ್ತು ಸಮಾಜ. ರಾಜ ಮಹಾರಾಜರೆಲ್ಲ ತಮ್ಮ ಸಂಗೀತವನ್ನ ಭೋಗ ಸುಖಕ್ಕಾಗಿ ಅಳವಡಿಸಿಕೊಳ್ಳುವಂಥ ಸಂಗೀತ ಆಗಿತ್ತು. ಆ ಅರಮನೆಯಲ್ಲಿದ್ದ ಸಂಗೀತವನ್ನ ದೇವ ಮಂದಿರದ ಕಟ್ಟಿಗೆ ತಂದು ಕೊಟ್ಟವರು ಹಾನಗಲ್ ಅಜ್ಜನವರು. ಅಂದ್ರೆ ಹಾನಗಲ್ ಅಂದ್ರೆ ಹಾವೇರಿ ಜಿಲ್ಲೆ ಒಳಗೆ ಬರ್ತಕ್ಕಂಥ ಹಾನಗಲ್ಲ. ಅದೇ ಹಾನಗಲ್ ವಿರಕ್ತ ಮಠದ ಅಧಿಪತಿಯಾಗಿರುವಂಥ ಕುಮಾರಸ್ವಾಮಿಗಳವರು ಒಮ್ಮೆ ಅದೇ ಹಾನಗಲ್ ತಾಲೂಕದೊಳಗೆ ಕಾಡಶೆಟ್ಟಿಹಳ್ಳಿ ಅಂತ ಬರ್ತದೆ. ಆ ಕಾಡಶೆಟ್ಟಿಹಳ್ಳಿಯ ಊರೊಳಗಿರ್ತಕ್ಕಂಥ ಹಕ್ಕಲ ಬಸವೇಶ್ವರ ಜಾತ್ರೆ. ಆ ಜಾತ್ರೆಗೆ ಹಾನಗಲ್ ಅಜ್ಜನವರು ದಯಮಾನಿಸ್ತಾರೆ. ಅಲ್ಲಿ 2 ಅಂಧ ವಿದ್ಯಾರ್ಥಿಗಳು, ಅವರ ಹೆಸರು ಗುರು ಬಸವಾರ್ಯ ಮತ್ತು ಗದ್ದಿಗಾರ್ಯ ಅಂತ ತಿಳ್ಕೊಂಡು. ಆ ಅಂಧ ವಿದ್ಯಾರ್ಥಿಗಳು ಇರುವಂತ ಪ್ರಸಂಗದೊಳಗ ಏನ್ ಆಗ್ತದೆ ತಿಳ್ಕೊಂಡು ಕೇಳಿದ್ರೆ, ಇವರು ಹಾಡ್ತಕ್ಕಂಥ ಸಂಗೀತವನ್ನ ಕೇಳಿ ಹಾನಗಲ್ಲಪ್ಪಗಳು ಏನಂತಾರೆ, ಈ 2 ಮಕ್ಕಳನ್ನ ನನ್ನ ಜೋಳಿಗೆಗೆ ಹಾಕಿಬಿಡಿ ಅಂತ ತಿಳ್ಕೊಂಡು ಹಾನಗಲ್ ಅಜ್ಜನವರು ಆ
ನೀಲಮ್ಮ ಮತ್ತು ಆ ಗುರುಬಸವ ಅಂದರೆ ಅವರ ತಂದೆ ತಾಯಿಗಳಿಗೆ ಕೇಳಿಕೊಂಡಿರುವಂಥ ಪ್ರಸಂಗದೊಳಗೆ ಅವಾಗ ಆ ಎರಡು ಅಂಧ ಮಕ್ಕಳನ್ನು ಕರ್ಕೊಂಡು ಎಲ್ಲಿಗೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದರೆ ಹಾನಗಲ್ಲು ವಿರಕ್ತ ಮಠಕ್ಕೆ ಬರ್ತಾರೆ. ಹಾನಗಲ್ಲು ವಿರಕ್ತ ಮಠದೊಳಗೆ ಗುರುಬಸವ ಗದ್ದಿಗಾರರ ಇಟ್ಟುಕೊಂಡು ಸಂಗೀತವನ್ನು ಕಲಿಸುವಂಥ ಪ್ರಸಂಗದೊಳಗೆ ಮುಂದೆ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಗುರುಬಸವ ಎನ್ನುವಂಥವರು ಲಿಂಗದೊಳಗೆ ಬೆರೀತಾರೆ. ಉಳಿದ ಗದ್ದಿಗೆಯನೊಬ್ಬನು ಉಳಿತಾನೆ ಕಾಲ್ರಾಬೇನೆಯಿಂದ ಅಂದರೆ ಶಿವಾಧೀನರಾಗಿದ್ದ ನಂತರ ಅಣ್ಣನ ಅಗಲಿಕೆಯಲ್ಲಿ ಚಿಂತೆಯನ್ನು ಮಾಡ್ತಾ ಇರುವಂತ ಗದ್ದಿಗಾರನವರು ಅವಾಗ ಮೈಸೂರಿಗೆ ಹೊರಡಬೇಕು. ನೀನು ಮೈಸೂರದೊಳಗ ಗೌರಿಶಂಕರ ಮಠದೊಳಗೆ ಇದ್ದುಕೊಂಡು ಸಂಗೀತವನ್ನು ಕರಗತ ಮಾಡಿಕೊಳ್ಳಬೇಕು, ಕರ್ನಾಟಕಿ ಮತ್ತು ಹಿಂದೂಸ್ತಾನಿ ಸಂಗೀತ ಅಂತ ತಿಳ್ಕೊಂಡು ಗದ್ದಿಗಾರರಿಗೆ ಹೇಳ್ತಾರೆ. ಅವಾಗ ಮೈಸೂರಿಗೆ ಹೋಗ್ತಾರೆ ಗದ್ದಿಗಾರರು. ಆ ಗೌರಿಶಂಕರ ಮಠದೊಳಗೆ ಇದ್ದುಕೊಂಡು ಸಂಗೀತವನ್ನು ಕರಗತ ಮಾಡಿಕೊಳ್ತಾರೆ. ಅಂದು ಅಖಿಲ ಭಾರತ ವೀರಶೈವ ಮಹಾಸಭೆ ಅದು 4ನೇ ಸಮ್ಮೇಳನ ಬಾಗಲಕೋಟೆ ಒಳಗೆ ಪ್ರಾರಂಭವಾಗ್ತದೆ. ಅವಾಗ ಹಾನಗಲ್ಲಪ್ಪಗಳು ಎನ್ನ ಶಿಷ್ಯನಾಗಿರುವಂತ ಗದ್ದಿಗಾರರನ್ನು ಕರೆಸಿ ಸಂಗೀತದ ಕಚೇರಿಯ ಏರ್ಪಾಡನ್ನು ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡುತ್ತಾರೆ. ಅವಾಗ ಗದ್ದಿಗಾರರನ್ನ ಮೈಸೂರದಿಂದ ಬಾಗಲಕೋಟೆಗೆ ಕರೆಸಿಕೊಳ್ತಾರೆ. ಸಾವಿರಾರು ಜನಗಳು ಕರೆದಿರುತ್ತದೆ. ಆವಾಗ ಗದ್ದಿಗಾರರ ಸಂಗೀತ ಪ್ರಾರಂಭವಾಗ್ತದೆ. ಇವರ ಸಂಗೀತವನ್ನ ಕೇಳಿ ಹಾನಗಲ್ಲಪ್ಪಗಳು ಅಂತಾರೆ, ಇನ್ನು ಮುಂದೆ ನೀನು ಗದಿಗಯ್ಯನಲ್ಲ, ಸೂರ್ಯ ಚಂದ್ರರಿರುವವರೆಗೂ ನಿನ್ನ ಹೆಸರು ಅಜರಾಮವಾಗಿ ಉಳಿಬೇಕಾಗಿದೆ ಅಂತ ತಿಳ್ಕೊಂಡು ಆವಾಗ ಹಾನಗಲ್ಲಪ್ಪಗಳು ಏನು ಮಾಡಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಗಾನಯೋಗಿ ಪಂಚಾಕ್ಷರಿ ಅನ್ನುವಂತ ಬಿರುದಾಂಕಿತವನ್ನ ಯಾರು ಕೊಟ್ಟರು ಅಂತ ತಿಳ್ಕೊಂಡು ಕೇಳಿದರೆ ಹಾನಗಲ್ಲಪ್ಪಗಳು ಗಾನಯೋಗಿ ಪಂಚಾಕ್ಷರಿ ಅಂತ ಬಿರುದು ಕೊಡ್ತಾರೆ. ನಂತರ ಶಿವಯೋಗ ಮಂದಿರದೊಳಗಿದ್ದುಕೊಂಡು ಅಲ್ಲಿ ಕೆಲವು ದಿನಗಳವರೆಗೆ ಕಾಲವನ್ನು ಕಳ್ಕೊಂಡು ಶಿವಯೋಗ ಮಂದಿರದಿಂದ ಸಂಚಾರಿ ಸಂಗೀತದ ಪಾಠಶಾಲವನ್ನು ಮಾಡಿಕೊಂಡು ಅಲ್ಲಿಂದ ಬಾದಾಮಿಯಿಂದ ಗುಳೇದಗುಡ್ಡದಿಂದ ರೋಣದಿಂದ ನಿಡುಗುಂದಿ ಕೊಪ್ಪದಿಂದ ಎಲ್ಲಿಗೆ ಬರುತ್ತೆ ಅಂತ ತಿಳ್ಕೊಂಡು ಕೇಳಿದರೆ ನವಿಲುಗುಂದ ಗವಿಮಠಕ್ಕೆ ಬರ್ತದೆ ಸಂಚಾರಿ ಸಂಗೀತದ ಪಾಠಶಾಲಾ. ಆ ಸಂಚಾರಿ ಸಂಗೀತದ ಪಾಠಶಾಲಾ ಬಂದಿರುವಂಥ ಪ್ರಸಂಗದೊಳಗೆ ಮುಂದೆ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದ್ರೆ ಅವಾಗ ಗದ್ದಿಗಾರರು ಗುರುಬಸವ ಅಂತ ಅಣ್ಣ ಏನು ಇದ್ರಲ್ಲ, ಉಳಿದವರ ಆಗಿರ್ತಕ್ಕಂಥವ್ರು ಒಬ್ಬರೇ ಯಾರು ಇದ್ರಲ್ಲ, ಗದ್ದಿಗಾರರೇ ಪಂಚಾಕ್ಷರಿ ಗವಾಯಿಗಳಂತ ನಾಮವನ್ನು ಹೊಂದುತ್ತಾರೆ. ನಂತರ ಪಂಚಾಕ್ಷರಿ ಗುರುವರೆರು ನವಿಲುಗುಂದ ಗವಿಮಠಕ್ಕೆ ಬಂದಿರುವಂಥ ಪ್ರಸಂಗದೊಳಗ ಅವಾಗ ಅಲ್ಲಿಂದ ಸಂಚಾರಿ ಸಂಗೀತದ ಪಾಠಶಾಲಾ ಪ್ರಾರಂಭ ಮಾಡ್ತಾ ನವಿಲುಗುಂದ ಗವಿಮಠಕ್ಕೆ ಬಂದಿರುವಾಗ ಮುಂದೆ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ ಆವಾಗ ಅದೇ ಹಾವೇರಿ ಜಿಲ್ಲೆ ಹಾನಗಲ್ಲ ತಾಲೂಕದೊಳಗೆ ಬರ್ತಕ್ಕಂಥ ದೇವರ ಹೊಸಪೇಟೆಯ ಗ್ರಾಮ. ಆ ದೇವರ ಹೊಸಪೇಟೆಯ ಗ್ರಾಮದೊಳಗ 1914 ಮಾರ್ಚ್ 3ರಂದು ವೆಂಕಟಾಪುರ ಮಠದೊಳಗ ಜನ್ಮವನ್ನು ತಾಳಿರ್ತಕ್ಕಂಥ ಪುಟ್ಟ ರಾಜ ಗುರುವರೆರು ತಂದೆ ರೇವಯ್ಯ ತಾಯಿ ಸಿದ್ದಮ್ಮನವರ ಪುಣ್ಯ ಉದರದೊಳಗ ಅವತರಿಸಿ ಬಂದಿರತಕ್ಕಂಥವರೇ ಪೂಜ್ಯ ಪುಟ್ಟರಾಜ ಗುರುವರೆರು. ಹುಟ್ಟಿದ 6 ತಿಂಗಳವರೆಗೆ ಅವರಿಗೆ ಕಣ್ಣುಗಳಿದ್ದು 6 ತಿಂಗಳ ನಂತರ ಕಣ್ಣುಗಳನ್ನು ಕಳೆದುಕೊಂಡು ಅವಾಗ ಸಹೋದರ ಮಾವನ ಆಶ್ರಯದೊಳಗೆ ಬೆಳೀತಾ ಇರುವಂಥ ಪ್ರಸಂಗದೊಳಗ ಅವಾಗ ಅಲ್ಲಿಂದ ದೇವಗಿರಿಯಿಂದ ಕರ್ಕೊಂಡು ಬರ್ತಾರೆ. ಎಲ್ಲಿಗೆ ಅಂದ್ರೆ ನವಿಲುಗುಂದ ಗವಿಮಠಕ್ಕೆ. ಪಂಚಾಕ್ಷರಿ ಗುರುವರರ ಚರಣಕ್ಕೆ ನಮಸ್ಕಾರವನ್ನು ಮಾಡಿ ಚಂದ್ರಶೇಖರಯ್ಯನವರು, ಯಪ್ಪ ಬುದ್ಧಿ, ಈತ ನಮ್ಮ ಅಳಿಯ ಪುಟ್ಟಯ್ಯ, ಈತನಿಗೆ ಕಣ್ಣಿಲ್ಲ, ಇವನಿಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಗುರುದೇವ ಅಂತ ತಿಳ್ಕೊಂಡು ಅರ್ಪಿಸಿರುವಂಥ ಪ್ರಸಂಗದೊಳಗ ಅವಾಗ ಬಾ ಪುಟ್ಟಯ್ಯ ಅಂತ ಪಂಚಾಕ್ಷರಿ ಅಜ್ಜನವರು ಅಪ್ಪುಕೊಂಡು ಒಂದು ಮಾತು ಹೇಳಿದರು. ಯಾವ ಮಾತು ಅಂತ ತಿಳ್ಕೊಂಡು ಕೇಳಿದರೆ, ಬರಬೇಕಾದ್ರೆ ಎಷ್ಟು ತಡ ಮಾಡಿದೆಯಲ್ಲೋ ಪುಟ್ಟಯ್ಯ, ಇದರ ಅರ್ಥ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದರೆ ಅಂದು ಪವಿತ್ರವಾಗಿರುವಂಥ ಹಾನಗಲ್ಲ ಕುಮಾರಸ್ವಾಮಿಗಳವರ ಕರುಣೆಯ ಕಂದರಾಗಿ ಸಂಗೀತವನ್ನು ಅಧ್ಯಯನ ಮಾಡ್ತಾ ಇರುವಂಥ ಪ್ರಸಂಗದೊಳಗ ತಮ್ಮನ ತೊಡೆಯ ಮೇಲೆ ಪ್ರಾಣವನ್ನು ಬಿಟ್ಟಿರುವಂಥ ಗುರುಬಸವ ಅವಾಗ ಏನಾಗ್ತದೆ ಅಂತ ತಿಳ್ಕೊಂಡು ಕೇಳಿದರೆ, ಈತನೇ ನನ್ನ ತಮ್ಮನ, ಈಗ ಗುರುಬಸವ ಗದ್ದಿಗಾರ ಎನ್ನುವಂಥವ್ರು ಏನು ಇದ್ರಲ್ಲ, ಗುರುಬಸವ ಪ್ರಾಣವನ್ನು ಹೊಂದಿದ ನಂತರ ಉಳಿದವ ತಮ್ಮ ಗದ್ದಿಗಾರೇ ಉಳಿದಿರುವಂಥ ಪ್ರಸಂಗದೊಳಗ ಅವಾಗ ಪಂಚಾಕ್ಷರಿ ಅಜ್ಜನವರಂತಾರೆ, ನನ್ನ ಅಣ್ಣ ಗದ್ದಿಗಾರನೇ, ನನ್ನ ಅಣ್ಣನಾಗಿರ್ತಕ್ಕಂಥ ಪಂಚಾಕ್ಷರಿ ಗವೈಗಳವರಂತಾರೆ, ಗುರುಬಸವನೇ ಎನ್ನ ಅಣ್ಣನಾಗಿ ಪುಟ್ಟಯ್ಯನಾಗಿ ಹುಟ್ಟಿ ಬಂದಿದ್ದಾನೆ ಅನ್ನತಕ್ಕಂಥ ಮಾತುಗಳನ್ನು ಪಂಚಾಕ್ಷರಿ ಅಜ್ಜನವರು ಅಪ್ಪುಗೊಳ್ಳುತ್ತಾರೆ. ಆವಾಗ ಪಂಚಾಕ್ಷರಿ ಅಜ್ಜನವರ ಹತ್ತಿರದಲ್ಲಿ ಇದ್ದುಕೊಂಡು ಎಲ್ಲ ಅಂದರೆ ಹಾರ್ಮೋನಿಯಂ ಆಗಲಿ, ತಬಲಾ ಆಗಲಿ, ವೈಲಿನ್ ಆಗಲಿ, ಸಿತಾರ ಆಗಲಿ, ವೀಣಾ ಆಗಲಿ, ತಂಬೂರಿ ಆಗಲಿ, ಇವೆಲ್ಲ ಮುಂತಾದ ಅಲ್ಲಿ ಕಾಣತಕ್ಕಂಥ ಎಲ್ಲ ವಾದ್ಯಗಳನ್ನು ಕರಗತವನ್ನು ಮಾಡಿಕೊಳ್ತಾರೆ ಪಂಡಿತ ಪುಟ್ಟರಾಜ ಗುರುವರೆರು. ಕನ್ನಡ, ಹಿಂದಿ, ಸಂಸ್ಕೃತ 3 ಭಾಷೆದೊಳಗೆ ಕರಗತವನ್ನು ಮಾಡಿಕೊಂಡು ತ್ರಿಭಾಷ್ಯ ಕವಿಗಳಾದರು. ತ್ರಿಭಾಷಾ ಕವಿಗಳಾಗಿರುವಂಥ ಪ್ರಸಂಗದೊಳಗ ಪ್ರಥಮವಾಗಿ
ಸೊನ್ನಲಿಗೆಯ ಸಿದ್ದರಾಮೇಶ್ವರ ನಾಟಕವನ್ನು ಬರೆದು ಪ್ರಥಮವಾಗಿ ನರಗುಂದದ ಮಹಾನಗರದೊಳಗ 1947ರಂದು ಪ್ರಥಮವಾಗಿ ಸಂಸ್ಥೆಯನ್ನು ಪ್ರಾರಂಭ ಮಾಡುವುದಕ್ಕಾಗಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಪೂಜ್ಯ ಪಂಚಾಕ್ಷರಿ ಅಜ್ಜನವರು ಪೂಜ್ಯ ಪುಟ್ಟರಾಜ ಗುರುವರೇ ಎನ್ನುವಂಥದ್ದು ನಾವಿಲ್ಲಿ ತಿಳ್ಕೊಂಡು ಬರಬೇಕಾಗ್ತದೆ. ನಂತರ ಈ ಆಶ್ರಮದ ವಿಶೇಷ ಏನು ಅಂತ ತಿಳ್ಕೊಂಡು ಕೇಳಿದರೆ, ನವಲಗುಂದದಿಂದ ನರಗುಂದಕ್ಕೆ ಬಂದಿರುವಾಗ ಪಂಚಾಕ್ಷರಿ ಅಜ್ಜನವರು ಸಾಲದ ಬಾಧೆಯೊಳಗಿರ್ತಾರೆ. ಅವಾಗ ಸುಮಾರು 60-70 ವಿದ್ಯಾರ್ಥಿಗಳು ಕಟ್ಟಿಕೊಂಡು ಕಾಲವನ್ನು ಕಳೀತಾ ಇರುವಾಗ ಸಂಸ್ಥೆ ಸಾಲ ಆಗ್ತದೆ. ಮೈಸೂರು ಮಹಾರಾಜರ ನೆರವಿಗೆ ಹೋಗಿ ನಿರಾಶರಾಗಿ ಬರ್ತಾರೆ. ಬಂದ ನಂತರ ಚಿಂತೆಯಲ್ಲಿರುವಾಗ ಆವಾಗ 14 ವರ್ಷದ ಬಾಲಕರಾಗಿರುವಂಥ ಪುಟ್ಟರಾಜ ಗುರುವರರು ಸೊನ್ನಲಿಗೆ ಸಿದ್ದರಾಮೇಶ್ವರ ನಾಟಕವನ್ನು ಬರೀತಾರೆ. ಅಪ್ಪ ಪುಟ್ಟಯ್ಯ ನಾಟಕ ಬರ್ದಾನ್ರಿ ಬುದ್ಧಿ, ತಾವು ಒಪ್ಪಿಗೆ ಕೊಟ್ಟರೆ ನಾಟಕ ಆಡಿಸ್ಬೇಕಂತಾರೆ. ಬ್ಯಾಡಂತಾರೆ ಗುರುಗಳು. ಯಾಕೆ ಅಂತ ಕೇಳಿದರೆ, ನಾಟಕ ಕಂಪನಿ ಕಟ್ಟುವುದಂದ್ರೆ ಅಷ್ಟು ಸುಲಭವಾಗಿರುವಂಥ ಮಾತಲ್ಲ. ಯಾಕಂತ ಕೇಳಿದರೆ, ಸ್ತ್ರೀ ಪಾತ್ರವನ್ನು ಪುರುಷರೇ ಮಾಡಂಗಿದ್ರೆ ನಾಟಕ ಕಂಪನಿ ಕಟ್ಟಬೇಕಂತ ಹೇಳ್ತಾರೆ. ಆವಾಗ 1937ರಂದು ನರಗುಂದದ ಮಹಾನಗರದೊಳಗ ಪಂಡಿತ ಪಂಚಾಕ್ಷರಿ ಗವಾಯಿಗಳವರ ನಾಟ್ಯ ಸಂಘ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬರುತ್ತದೆ. ಅವಾಗ ಬಂದಿರುವಂಥ ಪ್ರಸಂಗದೊಳಗ ಅಂದಿನಿಂದ ಪ್ರಾರಂಭವಾಗ್ತದೆ